ಬಹಳ ಕಷ್ಟ ಅಂತ ಹೇಳಿದರೆ ರಾಜರ ಮಾತು ಆಧುನಿಕರಿಗೆ, ಮಧ್ಯಕಾಲದವರಿಗೆ, ಪ್ರಾಚೀನರಿಗೆ ಅನ್ನುವಂಥ ರೀತಿಯಲ್ಲಿ ವಿಭಾಗವನ್ನು, ರಾಜರ ಮಾತನ್ನು ಆ ರೀತಿಯಲ್ಲಿ ವಿಭಾಗ ಮಾಡಲಿಕ್ಕೆ ದೇವರಾಜನಿಗೆ ಸಾಧ್ಯ ಇಲ್ಲ. ಒಂದು ಸಿಗ್ನಲ್ ಲೈಟ್ ಇರ್ತದೆ, ಅಲ್ಲೊಂದು ಕೆಂಪು ಲೈಟ್ ಬಂತು, ಅಲ್ಲಿಂದ ಶುರುವಾಗ್ತದೆ ನೋಡಿ. ಯಾವುದಾದ್ರೂ ಎದುರಿನ ವೆಹಿಕಲ್ ಅದು ಮುಂದೆ ಹೋಗಲಿಲ್ಲ ಅಂತ ಹೇಳಿದರೆ ಹಿಂದಿನವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗ್ರೀನ್ ಲೈಟ್ ಬಂತು ಅಂತ ಆದಮೇಲೆ ಖಂಡಿತ ಮುಂದೆ ಹೋಗ್ತೇವೆ. ಏನು ಅವಸರ? ದೊಡ್ಡವರ ಕುರಿತಾಗಿ ಯಾರಾದರೂ ಒಬ್ಬ ಚಿಕ್ಕ ವ್ಯಕ್ತಿತ್ವದ, ಚಿಕ್ಕ ಮನಸ್ಸಿನ ಒಬ್ಬ ವ್ಯಕ್ತಿ ಏನಾದರೂ ಚಿಕ್ಕ ಮಾತನ್ನು ಹೇಳಿದ ಅಂತ ಹೇಳಿದರೆ ಕರ್ಣೋ ತತ್ರ ಪಿಧಾತವ್ಯೋ ಅಂತ ಹೇಳಿದರು. ಗಟ್ಟಿಯಾಗಿ ಕಿವಿಯನ್ನು ಮುಚ್ಚುವ ಕೆಲಸವನ್ನು ಮಾಡು. ಎಂಥ ಧೈರ್ಯ ತುಂಬತಕ್ಕಂಥ ಮಾತು ಗೊತ್ತಾ? ಚಿಕ್ಕ ಪುಟ್ಟ ವಿಷಯಕ್ಕೆ ಮನುಷ್ಯ ಇವತ್ತು ಕಂಗಾಲಾಗ್ತಾ ಇದ್ದಾನೆ. ಹೊಟ್ಟೆ ನೋವು ಅಂತಾದರೆ ಆಸಿಡಿಟಿಯಿಂದ ಬಂದಿರ್ಬೋದು, ಆದರೆ ಅವನು ಬೇರೆ ಎಂಥದ್ದು ಎಣಿಸ್ತಾನೆ. ಯಾಕೆ ಹೇಳಿ? ನೀನು ಏನು ಕೆಲಸ ಮಾಡಿದ್ದೀಯಾ ಅದನ್ನೇ ನೀನು ಉಣ್ಣೋದು. ಅವಶ್ಯಮೇವ ಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ. ಇದರಲ್ಲಿ ಬಹಳ ಚಂದದಲ್ಲಿ ಮಾತನಾಡ್ತಾರೆ. ಬಹಳ ಜಾಗೃತೆಯಲ್ಲಿರಿ ಅಂತ. ನಿಮ್ಮ ಮುಂದೆ ನಿಮ್ಮನ್ನು ಬೈತಕ್ಕಂಥ ವ್ಯಕ್ತಿಯನ್ನಾದರೂ ನೀವು ನಂಬಬಹುದು. ನಿಮ್ಮ ಮುಂದೆ ಬಹಳ ನೆಗಡ್ಕೊಂಡು ಮಾತನಾಡ್ತಾರಲ್ಲ, ಓವರ್ ಒಬೀಡಿಯಂಟ್ ಅಂತ, ತುಂಬ ವಿಧೇಯತನ ತೋರಿಸ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ, ಅವರು ಬಹಳ ಡೇಂಜರು ಅಂತ ಹೇಳ್ತಾರೆ. ಧರ್ಮ ಅನ್ನುವಂಥದ್ದನ್ನು ಒಂದು ಪಕ್ಷ ಬಿಟ್ಟರೆ ಪ್ರಪಂಚದಲ್ಲಿ ಹಿಂಸೆ ಅನ್ನುವಂಥದ್ದು ವಿಪರೀತಕ್ಕೆ ಹೋಗಿ ಜನರು ಬದುಕುವಂಥದ್ದಕ್ಕೆ ಪರದಾಡಬೇಕಾಗ್ತದಪ್ಪ ಅಂತ ಹೇಳಿದರು. ಅಲ್ಲಯ್ಯ, ಹಣ ಸಂಪಾದನೆ ಮಾಡೋದು, ಅದರಿಂದ ಒಂದಷ್ಟು ನಿನ್ನ ಬೇಕು ಬೇಡಗಳನ್ನು ಪೂರೈಸೋದು, ಮತ್ತೆ ಅದನ್ನು ನಿನ್ನ ನೆಕ್ಸ್ಟ್ ಸಂತಾನಕ್ಕೆ ಟ್ರಾನ್ಸ್ಫರ್ ಮಾಡೋದು, ಇಷ್ಟೇ ಜೀವನ ಅಂತ ಆದರೆ ಏನೋ ಬಂತು ಪ್ರಯೋಜನ. ಆಧುನಿಕರು ಅಂತ ಹೇಳ್ತಿ, ತುಂಬ ವಿವೇಕ ಇದೆ ಅಂತ ಹೇಳ್ತಿ, ನಾವು ಚಂದ್ರನಲ್ಲಿಗೆ ಬೈಕಲ್ಲಿ ಹೋಗ್ತೇವೆ ಅಂತ ಹೇಳುವ ಮಂದಿ ಇದ್ದಾರೆ. ಎಲ್ಲವೂ ಕೂಡ ಆಯಿತು, ಅಲ್ಲ ನಿನ್ನ ಜೀವನ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಆಧುನಿಕರಿಗೆ ಅನ್ವಯ ಆಗತಕ್ಕಂತಹ ರಾಜರ ಮಾತು ಅನ್ನುವಂಥ ಶೀರ್ಷಿಕೆಯನ್ನು ಗುರುಗಳು ಆದೇಶ ಮಾಡಿದ್ದಾರೆ. ಇದರ ಬಗ್ಗೆ ಮಾತನಾಡಬೇಕು ಅಂತ. ಬಹಳ ಕಷ್ಟ ಅಂತ ಹೇಳಿದರೆ ರಾಜರ ಮಾತು ಆಧುನಿಕರಿಗೆ, ಮಧ್ಯಕಾಲದವರಿಗೆ, ಪ್ರಾಚೀನರಿಗೆ ಅನ್ನುವಂಥ ರೀತಿಯಲ್ಲಿ ವಿಭಾಗವನ್ನು, ರಾಜರ ಮಾತನ್ನು ಆ ರೀತಿಯಲ್ಲಿ ವಿಭಾಗ ಮಾಡಲಿಕ್ಕೆ ದೇವರಾಜನಿಗೆ ಸಾಧ್ಯ ಇಲ್ಲ. ನಾವು ಹೇಗೆ ಮಾಡೋಣ? ಆದರೆ ಗುರುಗಳು ಅಪ್ಪಣೆ ಕೊಟ್ಟಿದ್ದಾರೆ. ಅವರ ಮಂತ್ರಾಕ್ಷತೆ ಮಾತನಾಡಿಸ್ತದೆ ಅನ್ನುವಂತಹ ಭಾವದಿಂದ ಆಧುನಿಕರಿಗೆ ಅನ್ನುವಂಥ ಆ ಒಂದು ಶಬ್ದವನ್ನು, ಪ್ರಾಚೀನವನ್ನು ಒಂದು ರೀತಿ ತಿರಸ್ಕರಿಸಿದ, ಭೌತವಾದವನ್ನು ಮಾತ್ರ ಪರಮಸತ್ಯ ಅನ್ನತಕ್ಕಂತಹ ಭಾವವನ್ನು ಇಟ್ಕೊಂಡ, ಹಿಂದಿನವರು ಮಾಡಿದ್ದೆಲ್ಲ ಅದೊಂದು ಗೊಡ್ಡು ಸಂಪ್ರದಾಯ, ನಾವು ಮಾತ್ರ ನವೀನರು, ನಮ್ಮದು ಮಾತ್ರ ಸರಿಯಾಗಿರತಕ್ಕಂಥದ್ದು ಅನ್ನುವಂತಹ ಇಂತಹ ಒಂದು ರೀತಿಯ ಚಿಂತನಾ ಲಹರಿಯನ್ನು ಹೊತ್ಕೊಂಡಿರತಕ್ಕಂತಹ ಮಂದಿಗೆ ಅನ್ವಯ ಆಗತಕ್ಕಂತಹ ಮಾತು ಅಂತ ಆ ರೀತಿಯಲ್ಲಿ ಕೆಲವೊಂದು ಮಾತನ್ನು ನಾವು ನೋಡುವುದು ಅಂತಾದರೆ, ಯಾಕೆ ಹೇಳಿದರೆ ಆಧುನಿಕರಲ್ಲೂ ಕೂಡ ಪ್ರಾಚೀನ ಪರಂಪರೆಯನ್ನು ಶಿರಸಾ ಭಾಗಿಕೊಂಡು ಆ ರೀತಿಯಲ್ಲಿ ಅದಕ್ಕೆ ಗೌರವವನ್ನು ಸಮರ್ಪಿಸ್ತಾ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಮಂದಿ ಸಹಸ್ರಾರು ಮಂದಿಯನ್ನು ಇವತ್ತು ನಾವು ಕೂಡ ನೋಡ್ತೇವೆ. ಅದರಿಂದ ಆಧುನಿಕರು ಅಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ನಾವು ನೋಡುವುದು ಅಂತಾದರೆ, ಗುರುರಾಜರು ತಮ್ಮ ಸಂಕೀರ್ತನೆಗಳ ಸರಣಿಯಲ್ಲಿ ಒಂದು ಅದ್ಭುತ ಆಗಿರತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ಒಂದು ಪದ್ಯವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಗೊತ್ತಾ? ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತ. ಬಹಳ ಮುಖ್ಯ ಆಗಿರತಕ್ಕಂತಹ ಆಧುನಿಕರಿಗೆ ಸದ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಸಂಗತಿ ಯಾವುದು ಅಂತ ಹೇಳಿದರೆ ತಾಳ್ಮೆ ಅಂತ. ನಾವು ಮೊದಲಾಗಿ ಕಳ್ಕೊಂಡದ್ದು ಮತ್ತು ನಾವು ಅತ್ಯಗತ್ಯವಾಗಿ ಪಡ್ಕೊಳ್ಳಿಕ್ಕೆ ಇರುವಂಥದ್ದು ಯಾವುದು ಅಂತ ಹೇಳಿದರೆ ತಾಳ್ಮೆ. ನಿಮಗೆ ಇದು ಎಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದರೆ, ಒಂದು ಸಿಗ್ನಲ್ ಲೈಟ್ ಇರ್ತದೆ, ಅಲ್ಲೊಂದು ಕೆಂಪು ಲೈಟ್ ಬಂತು, ಅಲ್ಲಿಂದ ಶುರುವಾಗ್ತದೆ ನೋಡಿ. ಯಾವುದಾದ್ರೂ ಎದುರಿನ ವೆಹಿಕಲ್ ಅದು ಮುಂದೆ ಹೋಗಲಿಲ್ಲ ಅಂತ ಹೇಳಿದರೆ ಹಿಂದಿನವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗ್ರೀನ್ ಲೈಟ್ ಬಂತು ಅಂತ ಆದಮೇಲೆ ಖಂಡಿತ ಮುಂದೆ ಹೋಗ್ತೇವೆ. ಏನು ಅವಸರ, ಏನು ಅಗತ್ಯ ಇದೆ? ಆದರೆ ರಾಜರು ಏನು ಹೇಳ್ತಾರೆ? ತಾಳಯ್ಯ, ತಾಳ್ಮೆ ಅನ್ನುವಂಥದ್ದಿರಲಿ, ಅದು ಅತಿ ಮುಖ್ಯ ಆಗಿರತಕ್ಕಂತಹ ಸಂಗತಿ. ಇದು ನೀನು ವಿಶೇಷವಾಗಿ ತಿಳ್ಕೊಳ್ಬೇಕಾದಂತಹ ಸಂಗತಿ. ಅದರೊಟ್ಟಿಗೆ ಒಂದು ಅಧಿಕಾರವನ್ನು ಕೂಡ ಹೇಳ್ತಾರೆ. ಯಾರಿಗೆ ಹೇಳ್ತಾ ಇದ್ದೇನೆ ಈ ಮಾತನ್ನು ಅಂತ ಹೇಳುವಾಗ, ಕೇಳಬಲ್ಲವರಿಗೆ ಹೇಳುವೇನು ಸೊಲ್ಲ ಅಂತ. ಕೇಳಲಿಕ್ಕಾದರೂ ತಾಳ್ಮೆ ಬೇಕಲ್ಲ, ಅಷ್ಟಾದರೂ ಬೇಕಲ್ಲ. ಅದರಿಂದ ಯಾರಿಗೆ ಕೇಳಬೇಕು ಅನ್ನತಕ್ಕಂತಹ ಕಳಕಳಿ ಇದೆ, ಯಾರಿಗೆ ಕೇಳಲಿಕ್ಕೆ ಪುರುಸೋತ್ ಅನ್ನುವಂಥದ್ದಿದೆ, ಬಾಕಿ ಎಲ್ಲ ಮಾಡಲಿಕ್ಕೆ ಪುರುಸೋತ್ ಇರ್ತದೆ, ಇದಕ್ಕೆ ಮಾತ್ರ ಇಲ್ಲ ಅಂತ. ಅದರಿಂದ ಯಾರಿಗೆ ಕೇಳಲಿಕ್ಕೆ ಪುರುಸೋತಿದೆ, ಯಾರಿಗೆ ಕೇಳಲಿಕ್ಕೆ ಕಳಕಳಿಗಿದೆ ಅಂಥವನಿಗೆ ತಾಳ್ಮೆಯ ಕುರಿತಾಗಿ ಅದ್ಭುತ ಆಗಿರತಕ್ಕಂತಹ ಸಂಗತಿಯನ್ನು ನಾವು ಹೇಳುವಂಥದ್ದಾಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ. ದುಷ್ಟ ಮನುಜರು ನುಡಿವ ನಿಷ್ಠುರದ ನುಡಿತಾಳು ಅಂತ ಹೇಳ್ತಾರೆ. ಏನು ಮಾಡ್ತೀರಿ? ನಾವು ಯಾರಿಗೂ ಏನನ್ನೂ ಹೇಳೋದಿಲ್ಲ ಅನ್ನುವಂತಹ ತೀರ್ಮಾನವನ್ನು, ಪ್ರತಿಜ್ಞೆಯನ್ನು ಮಾಡಿ ಕೂರ್ಬೋದು. ಆದರೆ ನಾವು ಯಾರಿಂದಲೂ ಏನನ್ನೂ ಕೇಳೋದಿಲ್ಲ, ನಮಗೂ ವಿರುದ್ಧ ಆಗಿರತಕ್ಕಂಥ ಅಂಶವನ್ನು ನಾವು ಕೇಳೋದಿಲ್ಲ ಅಂತ ಪ್ರತಿಜ್ಞೆಯನ್ನು ನಾವು ಮಾಡಲಿಕ್ಕಾಗ್ತದ? ಕೇಳ್ತೇವಲ್ವಾ? ರಾಜರು ಹೇಳ್ತಾರೆ, ಏನು ಗೊತ್ತಾ? ನಿಷ್ಠುರದ ನುಡಿತಾಳು ಅಂತ. ಹೇಳುವವನು ಸಾಕಷ್ಟು ಹೇಳ್ತಾನೆ, ಸಾವಿರ ಹೇಳ್ತಾನೆ, ಅವನಿಗೇನೂ ಮಾಡಲಿಕ್ಕಾಗೋದಿಲ್ಲ. ಗುರೋಃ ಪ್ರಾಪ್ತಃ ಪರಿವಾದ ನ ಶ್ರೋತವ್ಯ ಕದಾಚನ ಕರ್ಣೌ ತತ್ರ ಪಿಧಾತವ್ಯವು ಗಂತವ್ಯಂ ವಾ ತಥೋನ್ಯತ ಅಂತ ಪ್ರಾಚೀನರು ಹೇಳ್ತಾರಲ್ಲ. ದೊಡ್ಡವರ ಕುರಿತಾಗಿ ಯಾರಾದರೂ ಒಬ್ಬ ಚಿಕ್ಕ ವ್ಯಕ್ತಿತ್ವದ, ಚಿಕ್ಕ ಮನಸ್ಸಿನ ಒಬ್ಬ ವ್ಯಕ್ತಿ ಏನಾದರೂ ಚಿಕ್ಕ ಮಾತನ್ನು ಹೇಳಿದ ಅಂತ ಹೇಳಿದರೆ ಕರ್ಣೋ ತತ್ರ ಪಿಧಾತವ್ಯವು ಅಂತ ಹೇಳಿದರು. ಗಟ್ಟಿಯಾಗಿ ಕಿವಿಯನ್ನು ಮುಚ್ಚುವ ಕೆಲಸವನ್ನು ಮಾಡು. ಇಲ್ಲ,
ಅಲ್ಲೂ ಕೂಡ ನಿಲ್ಲಿಲ್ಲ, ಮತ್ತು ಮುಂದುವರಿಸ್ತಾಗಿದ್ದಾನೆ. ಅವನ ವಾಕ್ ಪ್ರಹಾರ ಅನ್ನುವಂಥದ್ದು ಮುಂದುವರಿತಾಗಿದೆ ಅಂತಾದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಗಂತವ್ಯಂ ವಾ ತಥೋನ್ಯಥ ಅಂತ. ಅಲ್ಲಿಂದ ಜಾಗ ಖಾಲಿ ಮಾಡು, ಬೇಡ ಅಂತ. ವಾಪಸ್ ಉತ್ತರವನ್ನು ಕೊಡ್ಲಿಕ್ಕೆ ಹೋಗಬೇಡ, ಬೇಡ ಇದು. ಯಾಕೆ ಹೇಳಿದರೆ, ಯಾವುದೋ ಹೀಯ ಪದಾರ್ಥದ ಸಂಸರ್ಗ ಅದಕ್ಕೆ ಕಲ್ಲು ಬಿಸಾಡಿದ್ರು, ಅದನ್ನು ನಾವು ಒಂದು ಪಕ್ಷ ಆಚೆ ದಾಟಿದ್ರೂ ಕೂಡ ಅದರ ಒಂದು ರೀತಿಯ ದುರ್ಗಂಧ ಅದು ನಮಗೇ ತಡ್ತದೆ ಅಲ್ವಾ? ಅದರಿಂದ ಅದು ಬೇಡ ಅನ್ನುವಂತಹ ಅದ್ಭುತ ಸಂದೇಶವನ್ನು ಮೊದಲನೆಯ ಚರಣದಲ್ಲಿ ಹೇಳುವಂಥದ್ದಾದರೆ, ಎರಡನೇ ಚರಣದಲ್ಲಿ ಹೇಳ್ತಾರೆ ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು ಅಂತ. ಎಂಥ ಧೈರ್ಯ ತುಂಬತಕ್ಕಂಥ ಮಾತು ಗೊತ್ತಾ? ಚಿಕ್ಕ ಪುಟ್ಟ ವಿಷಯಕ್ಕೆ ಮನುಷ್ಯ ಇವತ್ತು ಕಂಗಾಲಾಗ್ತಾ ಇದ್ದಾನೆ. ಹೊಟ್ಟೆ ನೋವು ಅಂತಾದರೆ ಆ್ಯಸಿಡಿಟಿಯಿಂದ ಬಂದಿರ್ಬೋದು, ಆದರೆ ಅವನು ಬೇರೆ ಎಂಥದ್ದೋ ಎಣಿಸ್ತಾನೆ. ಯಾಕೆ ಹೇಳಿ? ನಾವು ವಿಜ್ಞಾನವನ್ನು ನೆಚ್ಚಿಕೊಂಡು ನಂಬಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗ ಏನಾಗಿದೆ ಗೊತ್ತಾ? ಭವರೋಗ ವೈದ್ಯನಾಗಿರ್ತಕ್ಕಂಥ ಭಗವಂತ ಎಲ್ಲ ರೋಗವನ್ನು ಪರಿಹಾರ ಮಾಡಿಯಾನು ಅನ್ನತಕ್ಕಂತಹ ಮುಖ್ಯ ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿದ್ದೇವೆ ಅಂತ. ಅವನು ಮಾಡಲಿಕ್ಕಿಲ್ಲ, ನನ್ನನ್ನು ದೂರ ಮಾಡಲಿಕ್ಕಿಲ್ಲ, ನನಗೆ ಒಂದು ರೀತಿಯ ದುಸ್ಥಿತಿಯನ್ನು ತಂದುಡ್ಲಿಕ್ಕಿಲ್ಲ ಅನ್ನತಕ್ಕಂತಹ ಅಚಲಾಗಿರತಕ್ಕಂತಹ ನಂಬಿಕೆ ಇಲ್ವಾ? ಅದನ್ನು ಕಳ್ಕೊಂಡು ಬಿಟ್ಟ. ವಿಜ್ಞಾನವನ್ನು ಬಹಳ ನೆಚ್ಚಿಕೊಂಡ, ಮುಂದುವರಿದ, ಆಧುನಿಕನಾದ. ಅದರಿಂದ ಏನಾಯಿತು? ಒಂದು ಚಿಕ್ಕ ಕಷ್ಟ ಬಂತು, ಕಂಗೆಟ್ಟ ಅಂತ. ಅದರಿಂದ ಕಷ್ಟ ಬಂದರೆ ತಾಳು, ತಾಳಯ್ಯ, ಕಷ್ಟ ಬಂದರೆ ತಾಳಬೇಕಲ್ಲ. ಮತ್ತು ಕಂಗೆಡದೆ ತಾಳು, ದಿಗ್ಭ್ರಾಂತನಾಗಬೇಡ. ಯಾಕೆ ಗೊತ್ತಾ? ಇಡೀ ಜೀವನ ಅನ್ನುವಂಥದ್ದೇನಿದೆ ಅದು ದ್ವಂದ್ವ ರೂಪದಲ್ಲಿರ್ತಕ್ಕಂಥದ್ದು. ಹಗಲು ರಾತ್ರಿ, ಸೋಲು ಗೆಲುವು ಎಲ್ಲವೂ ಕೂಡ ದ್ವಂದ್ವ. ಹುಟ್ಟು ಸಾವು, ಒಂದು ದಿವಸ ಸಂಪತ್ತಿನ ತುದಿಗೆ ಹೋಗುವಂಥದ್ದು, ಮತ್ತೊಂದು ದಿನ ಚಕ್ರ ಕೆಳಗೆ ಬರತಕ್ಕಂಥದ್ದು. ಈ ದ್ವಂದ್ವದ ಮಧ್ಯದಲ್ಲೇ ನಮ್ಮ ಬದುಕಲ್ವಾ? ಆದ್ದರಿಂದ ಬಿ ರೆಡಿ ಅಂತ ಹೇಳ್ತಾರೆ, ತಯಾರಾಗಿರು, ಕಂಗೆಡಬೇಡ. ಮತ್ತೊಂದು ದಿವಸ ನಮಗೆ ಅನುಕೂಲವನ್ನು ಶ್ರೀಪತಿ ಕರುಣಿಸಿಯಾನು, ಅದರ ಬಗ್ಗೆ ಧೈರ್ಯ ಇರಲಿ, ಅವನ ಬಗ್ಗೆ ಭರವಸೆ ಇರಲಿ, ಕಂಗೆಡಬೇಡ ಅನ್ನತಕ್ಕಂತಹ ಅದ್ಭುತ ಸಂದೇಶವನ್ನು ರಾಜರು ಕೊಟ್ಟರು. ಮತ್ತು ದೊಡ್ಡ ಮಾತು ಏನು ಗೊತ್ತಾ? ಕಟ್ಟು ಬುತ್ತಿಯ ಮುಂದೆ ಉಣಲಿಕ್ಕುಂಟು ತಾಳು ಅಂತ. ನೀನು ಏನು ಕೆಲಸ ಮಾಡಿದ್ದೀಯಾ ಅದನ್ನೇ ನೀನು ಉಣ್ಣೋದು. ಅವಶ್ಯಮೇವ ಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ. ನಾನೇನಿವತ್ತು ಅನುಭವಿಸ್ತಾ ಇದ್ದೇನೆ, ನಾನು ಏನು ಇವತ್ತು ಸಂತೋಷವನ್ನು ನೋಡ್ತಾ ಇದ್ದೇನೆ, ಅದಕ್ಕೆ ಕಾರಣ ನಾನೇ ಮಾಡಿದ ಸುಕೃತ ಅನ್ನತಕ್ಕಂತಹ ಬುತ್ತಿಯ ಫಲ. ನನಗಿವತ್ತೇನೋ ಅಪಚಾರ ಆಗಿದೆ, ನನಗಿವತ್ತು ಅವಮಾನ ಆಗಿದೆ, ಇವತ್ತು ಏನೋ ನಾನು ಎಳಿಸಿದ ರೀತಿಯ ಜೀವನ ಅನ್ನುವಂಥದ್ದನ್ನು ಇವತ್ತು ನಾನು ಕಾಣಲಿಲ್ಲ, ಅದಕ್ಕೆ ನನ್ನದೇ ಬುತ್ತಿ ಕಾರಣ. ರಾಜರು ಎಷ್ಟು ಸಿಂಪಲ್ ಆಗಿ ಎಂಥ ದೊಡ್ಡ ತತ್ವದ ಮಾತನ್ನು ಹೇಳ್ತಾರೆ ಹೇಳಿದರೆ, ಕಟ್ಟು ಬುತ್ತಿಯ ಮುಂದೆ ಉಣಲಿಕ್ಕುಂಟು ತಾಳು. ಒಂದು ಪಕ್ಷ ಕಂಗೆಟ್ಟುಕೊಂಡು ಹಾಗೆ ಇದ್ದಿದ್ದರೆ ಧರ್ಮರಾಜರು 12 ವರ್ಷದ ವನವಾಸ, 1 ವರ್ಷ ಅಜ್ಞಾತವಾಸದ ನಂತರ ನಮಗೆ ಸಾಧ್ಯನೇ ಇಲ್ಲ 12 ವರ್ಷ, ಅದು ಸಾಧ್ಯನೇ ಇಲ್ಲ ಅಂತ ಒಂದು ಪಕ್ಷ ಬಿಟ್ಟಿದ್ದರೆ ಮತ್ತೆ ದೀರ್ಘಕಾಲದ ಆ ರಾಜಸಿಂಹಾಸನವನ್ನು ಧರ್ಮರಾಜ ಅದನ್ನು ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಇತ್ತಾ? ಇದು ಇತಿಹಾಸ ಅಲ್ವಾ? ರಾಮಚಂದ್ರ ಪ್ರಭು 14 ವರ್ಷ ವನವಾಸವನ್ನು ಮಾಡಿದ, ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಪಕ್ಷ ತಾಳ್ಮೆ ಇಲ್ಲ, ಅಷ್ಟು ಹೊತ್ತು ನನಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಮಾನವನ್ನು ಅವ ಮಾಡಿದರೆ ಮತ್ತೆ ಅಯೋಧ್ಯಾಪತಿಯಾಗಿ ಶ್ರೀರಾಮಚಂದ್ರ ಬರಲಿಕ್ಕೆ ಆಗ್ತಾ ಇತ್ತ. ಅದರಿಂದ ತಾಳುವಿಕೆ ಅನ್ನುವಂಥದ್ದು ಅತಿ ಮುಖ್ಯ ಸಂಗತಿ ಅನ್ನುವಂಥದ್ದನ್ನು ಹೇಳಿದರು. ಅದರೊಟ್ಟಿಗೆ ಮತ್ತೊಂದು ಉಪದೇಶವನ್ನು ಕೊಡ್ತಾರೆ, ನಕ್ಕು ನುಡಿವರ ಮುಂದೆ ಮುಗ್ಗರಿಸದೆ ತಾಳು ಅಂತ. ಎದುರಲ್ಲಿ ಬಹಳ ಚಂದದಲ್ಲಿ ಮಾತನಾಡ್ತಾರೆ, ಬಹಳ ಜಾಗೃತೆಯಲ್ಲಿರಿ ಅಂತ. ನಿಮ್ಮ ಮುಂದೆ ನಿಮ್ಮನ್ನು ಬೈತಕ್ಕಂಥ ವ್ಯಕ್ತಿಯನ್ನಾದರೂ ನೀವು ನಂಬಬಹುದು, ನಿಮ್ಮ ಮುಂದೆ ಬಹಳ ನೆಗಡ್ಕೊಂಡು ಮಾತನಾಡ್ತಾರಲ್ಲ, ಓವರ್ ಒಬೀಡಿಯಂಟು ಅಂತ, ತುಂಬ ವಿಧೇಯತನ ತೋರಿಸ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ, ಅವರು ಬಹಳ ಡೇಂಜರು ಅಂತ ಹೇಳ್ತಾರೆ. ಮುಗ್ಗರಿಸಬೇಡ, ನಮ್ಮನ್ನು ಆಚೀಚೆ ಹೊಗಳತಕ್ಕಂಥ ಹೊಗಳು ಬಟರ, ಆ ಹೊಗಳು ಮಾತಿಗೆ ಮುಗ್ಗರಿಸಬೇಡ, ಬೀಳಬೇಡ, ಎಚ್ಚರಿಕೆ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ, ಅಕ್ಕಸವ ಮಾಡುವರ ಅಕ್ಕರದಿ ತಾಳು ಅಂತ. ಕಣ್ಣನ್ನು ದೊಡ್ಡದು ಮಾಡಿ ನೋಡ್ತಾರಲ್ಲ, ಅವರ ಬಗ್ಗೆ ಸಿಂಪತಿ ಇರಲಿ, ಅಯ್ಯೋ ಪಾಪ ಅಂತ. ಎಂಥ ಸಂಗತಿಗಳು, ಏನು ತತ್ವ, ಅದೆಲ್ಲೆಲ್ಲಿದ್ದಂತಹ ಒಂದೊಂದು ಪುರಾಣದ ವಾಕ್ಯ, ಅದನ್ನು ಕನ್ನಡೀಕರಿಸ್ತಾ ಏನು ಚೆನ್ನಾಗಿ ಬಟ್ಟಿ ಇಳಿಸುವ ಕೆಲಸವನ್ನು ರಾಜರು ಮಾಡಿದ್ದಾರೆ. ಆಧುನಿಕರಿಗೆ ಅತ್ಯಂತ ಮುಖ್ಯವಾಗಿ ಬೇಕಾದಂತಹ ಅನ್ವಯ ಆಗತಕ್ಕಂಥ ಮಾತುಗಳ ಪಟ್ಟಿಯಲ್ಲಿ ಇದನ್ನು ಕೂಡ ನಾವು ಸ್ವೀಕಾರ ಮಾಡ್ಬೋದು ಅಂತ. ಎರಡನೇ ಸಂಗತಿ ಏನು ಗೊತ್ತಾ? ಆಧುನಿಕರು ಇವತ್ತು ಪುರುಷಾರ್ಥಗಳ ಪಟ್ಟಿಯಲ್ಲಿ ನೆಚ್ಚಿಕೊಂಡದ್ದು 2 ಮಾತ್ರ. ನಾವು ನೋಡ್ತೇವಲ್ಲ, ಪುರುಷಾರ್ಥ 4 ಇದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನತಕ್ಕಂಥ 4 ಪುರುಷಾರ್ಥಗಳು. ಆದರೆ ನವೀನರು ಅಂತ ಕರೆಸ್ಕೊಂಡಿರ್ತಕ್ಕಂಥವರು, ಆಧುನಿಕ ಪ್ರಪಂಚಕ್ಕೆ ತಮ್ಮಂತಾರು ತೆರೆಸ್ಕೊಂಡಿರ್ತಕ್ಕಂಥ ಮಂದಿಗಳು ಇದ್ದಾರಲ್ಲ, ಅವರಿಗೆ 2 ಪುರುಷಾರ್ಥ. ಧರ್ಮ ಬೇಕಿಲ್ಲ, ಮೋಕ್ಷ ಅದರ ಬಗ್ಗೆ ಆಸಕ್ತಿಗಿಲ್ಲ, ಮಧ್ಯದ್ದೆರಡರಿಗಿದೆಲ್ಲ ಅದನ್ನು ಹಿಡ್ಕೊಂಡು ಮತ್ತೆ ಈಜಾಡ್ತಾ ಇರುವಂಥದ್ದು ಅರ್ಥ ಕಾಮಗಳು ಮಾತ್ರ. ಒಂದು ಸಂಬಂಧ ಬೆಳೆಸಬೇಕಪ್ಪ, ಎಷ್ಟು ತಿಂಗಳಿಗೆ ಎಷ್ಟು ಲಕ್ಷದ್ದು ಪ್ಯಾಕೇಜ್ ವರ್ಷಕ್ಕೆ ಅಲ್ವಾ? ಯಾಕೆ? ಅದರಿಂದ ಡಿಸೈರ್ ಪೂರ್ತಿ ಆಗ್ತದೆ, ಅದರಿಂದ ಬಯಕೆಗಳು, ಅದರಿಂದ ಕಾಮನೆಗಳು ಪೂರ್ತಿ ಆಗ್ತದೆ. ಅದರಿಂದ ಏನಾಗ್ತಾ ಇದೆ ಗೊತ್ತಾ? ಧರ್ಮ ಒಂದು ರೀತಿ ಬ್ರ್ಯಾಕೆಟಲ್ಲಿ ಹಾಕಿಬಿಟ್ಟಾಯಿತು. ಯಾವುದು ಜೀವನಕ್ಕೆ ಅತಿ ಮುಖ್ಯ ಆಗಿರತಕ್ಕಂಥ ಆಧಾರ ಸಂಗತಿ ಅನ್ನುವಂಥದ್ದನ್ನು, ನಮ್ಮ ಋಷಿ ಪರಂಪರೆ ಅನ್ನುವಂಥದ್ದನ್ನು ಯಾವತ್ತೂ ಕೂಡ
ಅದನ್ನು ಮುಖ್ಯ ಅಂತ ಹೇಳಿ ಹೇಳಿ ಸಾಧಿಸಿಕೊಂಡು ಬಂದರೂ ಅಂಥ ಧರ್ಮವನ್ನು ಬ್ರ್ಯಾಕೆಟಲ್ಲಿ ಹಾಕಿ ಆಯಿತು. ಯಾವುದು ಜೀವನಕ್ಕೆ ನಿಜವಾದಂತಹ ಗುರಿ ಅನ್ನುವಂಥದ್ದನ್ನು ತೋರಿಸ್ಕೊಂಡು ಜೀವನದ ನಡೆ ಅನ್ನುವಂಥದ್ದು ಇರಲಿ ಅನ್ನುವಂಥದ್ದನ್ನು ನಮ್ಮ ಋಷಿಗಳು ಆಶಯಿಸಿದ್ರು, ಮೋಕ್ಷ ಅದು ಮರೀಚಿಕೆಯ ಸಂಗತಿ ಆಯಿತು. ಆಧುನಿಕರಿಗೆ ಇದು ಬೇಡ ಅಂತ. ಎಲ್ರಿಗಲ್ಲ, ಆಗಲೇ ಹೇಳಿದ್ದೇನೆ, ಕೆಲವೊಂದು ಆಧುನಿಕರು ಈ ರೀತಿಯಲ್ಲಿ ಇರುವಂಥದ್ದು ಅಂತ. ಅಂಥ ಆಧುನಿಕರು ಅಂತ ಕೊಚ್ಚಿಕೊಳ್ತಕ್ಕಂಥ ಮಂದಿಗೆ ಮತ್ತೆ ರಾಜರು ಹೇಳ್ತಕ್ಕಂಥ ಮಾತು ನೋಡಿ, ಇದು ನಮಗೆ ಅರ್ಥ ಆಗೋದಿಲ್ಲ. ಈ 4 ಪುರುಷಾರ್ಥಗಳ ಪಟ್ಟಿಯಲ್ಲಿ ಒಂದನ್ನು ಮಾತ್ರ ನೆಚ್ಚಿಕೊಂಡು ಬಾಕಿದ್ದನ್ನು ಬಿಡುವಂಥದ್ದು ಅಂತ ಮಾಡಿದರೆ ಎಂಥ ಅನರ್ಥಕಾರಿ ಸಮಾಜವನ್ನು ನಾವು ನೋಡಬೇಕಾಗ್ತದೆ ಅನ್ನುವಂಥದ್ದಕ್ಕೆ ಜ್ವಲಂತ ನಿದರ್ಶನ ಇವತ್ತು ವೈಶ್ವಿಕ ಮಟ್ಟದಲ್ಲಿ ಏನಾಗ್ತಾಗಿದೆ ಅನ್ನುವಂಥದ್ದನ್ನು ನಾವು ಊಹಿಸಿಕೊಂಡ್ರೆ ಸಾಕು. ಧರ್ಮ ಅನ್ನುವಂಥದ್ದನ್ನು ಒಂದು ಬಿಟ್ಟರೆ 13ನೇ ಶತಮಾನದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಧರ್ಮಾಧರ್ಮ ಅಭಾವ, ಒಂದು ಪಕ್ಷ ಧರ್ಮ ಮತ್ತು ಅಧರ್ಮ ಇದರ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳಿದರೆ ಅಭಾವಜ್ಞಾನೆ ಪರಸ್ಪರ ಹಿಂಸಾದಿನ ಅಪಕಾರಸ್ಯೈವ ಪ್ರಾಪ್ತೇ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಧರ್ಮ ಅನ್ನುವಂಥದ್ದನ್ನು ಒಂದು ಪಕ್ಷ ಬಿಟ್ಟರೆ ಪ್ರಪಂಚದಲ್ಲಿ ಹಿಂಸೆ ಅನ್ನುವಂಥದ್ದು ವಿಪರೀತಕ್ಕೆ ಹೋಗಿ ಜನರು ಬದುಕುವಂಥದ್ದಕ್ಕೆ ಪರದಾಡಬೇಕಾಗ್ತದಪ್ಪ ಅಂತ ಹೇಳಿದರು. ಇವತ್ತು ಹಾಗೇ ಅಲ್ವ? ಒಂದು ದೇಶ ಮತ್ತೊಂದು ದೇಶದ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಉಂಟು, ಮತ್ತೊಂದು ದೇಶ ಅದಕ್ಕೆ ಉತ್ತರ ಅಂತ ತನ್ನ ಕಡೆಯಿಂದ ಒಂದಷ್ಟು ದಾಳಿಯನ್ನು ನಡೆಸ್ತಾ ಉಂಟು. ಎಷ್ಟು ಜನ ಇವತ್ತು ಪಂಚತ್ವದ ಕಡೆಗೆ ತೆರಳಿಬಿಟ್ರು. ಯಾಕೆ ಹೇಳಿ? ಒಂದು ಧರ್ಮ ಅನ್ನುವಂಥದ್ದು ಇತ್ತು ಹೌದಾದರೆ ಇದಾಗ್ತಾ ಇತ್ತ? ಯೋಚನೆ ಮಾಡಿ. ಧರ್ಮ ಇದ್ದದ್ದು ಹೌದಾದರೆ ಇದಾಗ್ತಾ ಇತ್ತ? ನಾನು ಒಬ್ಬನನ್ನು ಕೊಲ್ಲುವಂಥದ್ದು ತಪ್ಪು, ನಾಳೆ ಅವನಿಂದ ನನಗೆ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಸಾವು ಬಂದರೂ ಬಂದೀತು ಅನ್ನುವಂತಹ ಎಚ್ಚರಿಕೆ ಬಂದರೆ ಯಾರನ್ನು ಯಾರು ಕೊಲ್ತಾನೆ? ಯಾರನ್ನು ಯಾರು ಕೊಲ್ಲಿಕ್ಕೆ ಮನಸ್ಸು ಮಾಡ್ತಾನೆ? ಇದಕ್ಕೆ ಈ ಧರ್ಮ ವಿವೇಕ ಅನ್ನುವಂಥದ್ದು ತಪ್ಪಿದಾಗ ಆದ ಸಮಸ್ಯೆ ನೋಡಿ. ಆದ್ದರಿಂದ ಏನಾಗಿದೆ ಅಂತ ಹೇಳಿದರೆ ನಮ್ಮ ಸರ್ವಾಂಗಗಳು ಕೂಡ ಧರ್ಮ ಅನ್ನುವಂಥದ್ದನ್ನು ಒಂದು ಬಿಟ್ಟದ್ದು ಹೌದಾದರೆ ಕಣ್ಣು ನೋಡಬೇಕಾದದ್ದೇ ನೋಡಬೇಕು ಅಂತ ಇಲ್ಲ, ನೋಡಬಾರದ್ದು ನೋಡಿದರೂ ಸಮಸ್ಯೆ ಇಲ್ಲ. ಕಿವಿ ಕೇಳಬೇಕಾದದ್ದೇ ಕೇಳಬೇಕು ಅಂತ ಇಲ್ಲ, ಕಿವಿ ಕೇಳಬಾರದ್ದು ಕೇಳಿದರೂ ಸಮಸ್ಯೆ ಇಲ್ಲ. ಯಾಕೆ ಹೇಳಿ? ಅದಕ್ಕೆ ಇರತಕ್ಕಂತಹ ಚೌಕಟ್ಟು, ಧರ್ಮ ಅನ್ನತಕ್ಕಂಥ ಚೌಕಟ್ಟುಂಟಲ್ಲ, ಅದನ್ನು ಜಾಡಿಸಿ ದೂರ ಮಾಡಿ ಆಯಿತು. ಆದ್ದರಿಂದ ಕಣ್ಣು, ಕಿವಿ, ಮೂಗು, ಬಾಯಿ, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಧರ್ಮ ಅನ್ನುವಂಥದ್ದನ್ನು ಒಂದು ಬಿಟ್ಟಾಗ ಅದು ವಿಪರೀತದ ಕಡೆಗೆ ಸಾಕ್ತದಲ್ಲ, ಆಗ ಅದು ತಪ್ಪಲ್ಲ ಅಂತ ಆಗ್ತದೆ. ಇಂಥ ಮಂದಿಗೆ ರಾಜರು ಹೇಳ್ತಕ್ಕಂಥ ಮಾತು ನೋಡಿ, ಇದು ವೈಕುಂಠ ವರ್ಣನೆ. ಅದನ್ನು ಹೇಳುವಾಗ ಅಲ್ಲಿ ಮೋಕ್ಷ ಸಂಧಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಬಹಳ ಮಾರ್ಮಿಕ ಆಗಿರತಕ್ಕಂಥ ಮಾತು, ಬಹಳ ಗಂಭೀರವಾಗಿ ನಾವು ತಗೊಳ್ಬೇಕಾದಂತಹ ಮಾತು. ಹರಿಕತೆಗಳ ಕೇಳದವ ಬಹುಕಾಲ ಬಾಳಿದರೆ ಫಲವೇನು ಅಂತ. ಅಲ್ಲಯ್ಯ, ಹಣ ಸಂಪಾದನೆ ಮಾಡೋದು, ಅದರಿಂದ ಒಂದಷ್ಟು ನಿನ್ನ ಬೇಕು ಬೇಡಗಳನ್ನು ಪೂರೈಸೋದು, ಮತ್ತೆ ಅದನ್ನು ನಿನ್ನ ನೆಕ್ಸ್ಟ್ ಸಂತಾನಕ್ಕೆ ಟ್ರಾನ್ಸ್ಫರ್ ಮಾಡೋದು, ಇಷ್ಟೇ ಜೀವನ ಅಂತ ಆದರೆ ಏನೋ ಬಂತು ಪ್ರಯೋಜನ? ಕಿವಿಯೇನು ಅಲ್ಲಿ ಏನೋ ಆಫೀಸಲ್ಲಿ ಬಾಸ್ ಆನ್ಲೈನಲ್ಲಿ ಏನು ಹೇಳ್ತಾ ಇದ್ದಾನೆ ಅದನ್ನು ಮಾತ್ರ ಕೇಳಲಿಕ್ಕೆ ಕಿವಿಯಾ? ಅಷ್ಟಕ್ಕೆ ಮಾತ್ರವಾ? ಏನು ಪ್ರಯೋಜನಕ್ಕೆ ಬಂತು? ರಾಜರು ಹೇಳ್ತಾರೆ, ಹರಿಕತೆಗಳ ಕೇಳದವ ಬಹುಗಾಲ ಬಾಳಿದರೆ ಫಲವೇನು? ಯಾಕೆ ಪ್ರಯೋಜನ? ಏನು ಪ್ರಯೋಜನ ಬಂತು ಅಲ್ವಾ? ಏನು ಪ್ರಯೋಜನ ಬಂತು? ಏನು ಸಾಧನೆ ಮಾಡಿದಾಗಾಯಿತು? ಇದು ಸಾಧನಾ ಶರೀರ, ಸಾಧನೆಗೆ ಅಂತ ದೇವರು ಕೊಟ್ಟಂಥ ಶರೀರ ಆಯ್ತಲ್ಲ, ಬಂತಲ್ಲ, ಹಾಗಿದ್ರೆ ಇದರಿಂದ ಸಾಧನೆ ಆಗಬೇಕಲ್ಲ, ಆಗಲಿಲ್ಲ. ಕಿವಿ ಏನೇನೂ ಮಾಡಲಿಲ್ಲ. ಅದರಿಂದ ಕಾನನದ ಮರ ಸಾಸಿರ ಕಾಲವಿರದೆ, ರಾಜರು ಹೇಳ್ತಕ್ಕಂಥ ಮಾತು. ಕಾಡಿನಲ್ಲಿ ಮರಗಳಿರ್ತಾವಲ್ಲ, ಸಾವಿರ ವರ್ಷ ಆಯಿತು ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದಕ್ಕೆ 1000 ವರ್ಷ ಆಯಿತು, ಇದಕ್ಕೆ 700 ವರ್ಷ ಆಯಿತು, ಇದಕ್ಕೆ 600 ವರ್ಷ ಆಯಿತು. ಏನಾದರೂ ಪ್ರಯೋಜನ ಉಂಟರಿ? ಏನಾಯಿತು? ಒಂದು ಪಕ್ಷ ನಿನ್ನ ಇಂದ್ರಿಯದ ಮುಖಾಂತರವಾಗಿ ನೀನು ಸಾಧನೆಯನ್ನು ನಡೆಸಲಿಲ್ಲ ಅಂತಾದರೆ ಆ ಮರಕ್ಕೂ ಮತ್ತು ನಿನಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಅದರಿಂದ ನೆನಪಿಟ್ಟುಕೋ, ಜೀವನ ಅನ್ನುವಂಥದ್ದು ಸಂಪತ್ತನ್ನು ಗಳಿಸೋದು, ಆರ್ಜನೆ ಮಾಡಿದ ಸಂಪತ್ತನ್ನು ಗಮ್ಮತ್ತಿಗೋಸ್ಕರವಾಗಿ ಅದನ್ನು ವಿನಿಯೋಗ ಮಾಡುವಂಥದ್ದು, ಇಷ್ಟರಲ್ಲೇ ಸರ್ವಸ್ವವೂ ಆಯಿತು ಅನ್ನತಕ್ಕಂತಹ ಭಾವನಿಂದಾದರೆ ಮೊದಲು ಬಿಟ್ಟು ಬಿಡು ಅಂತ ಹೇಳ್ತಾರೆ ಗುರುರಾಜರು. ಅದರಿಂದ ಕಾಗೆಯ ಹೆಸರು ಸ್ಥಿರಜೀವಿ ಏನರೇ ಸಜ್ಜನರು ಅಂತ ಹೇಳ್ತಾರೆ. ಅಲ್ಲಯ್ಯ, ಕಾಗೆಗಳು ಸುಮಾರು ವರ್ಷ ಬದುಕ್ತಾವಂತೆ, ತುಂಬ ದೀರ್ಘಕಾಲದ ಜೀವನ ಕಾಗೆಗುಂಟಂತೆ. ಏನಾದರೂ ಪ್ರಯೋಜನಕ್ಕೆ ಬಂತಾ? ಯಾರಾದರೂ ಇವತ್ತು ನಿಮಗೆ ಒಂದು ದೃಷ್ಟಾಂತವನ್ನು ಕೊಡುವಾಗ ಕಾಗೆ ಹಾಗೆ ಬಾಳಪ್ಪ, ದೀರ್ಘಾಯುಷ್ಮಂತನಾಗು, ಕಾಗೆ ಹಾಗೆ ಅಂತ ಒಂದು ಹೇಳೋದು ಕಥೆ ಇದೆಯಾ? ಏನು ಜೀವನ? ಹಾಗಿದ್ರೆ ಅದಕ್ಕೂ ಇದಕ್ಕೂ ನಿನ್ನ ಜೀವನಕ್ಕೂ ಬಂತು ಏನು ವ್ಯತ್ಯಾಸ? ಯೋಚನೆ ಮಾಡಬೇಕಲ್ಲ. ಆಧುನಿಕರು ಅಂತ ಹೇಳುತ್ತಿ, ತುಂಬ ವಿವೇಕ ಇದೆ ಅಂತ ಹೇಳುತ್ತಿ, ನಾವು ಚಂದ್ರನಲ್ಲಿಗೆ ಬೈಕಲ್ಲಿ ಹೋಗ್ತೇವೆ ಅಂತ ಹೇಳುವ ಮಂದಿ ಇದ್ದಾರೆ. ಎಲ್ಲವೂ ಕೂಡ ಆಯಿತು, ಅಲ್ಲ ನಿನ್ನ ಜೀವನ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಇದು ಸಂಗತಿ. ಮುಂದಕ್ಕೆ ಹೇಳ್ತಾರೆ, ಕಾರುಕನ ತಿದಿ ಶ್ವಾಸವ ಬಿಡದೆ. ಆಯ್ತಯ್ಯ, ಇಷ್ಟೇ ಸಂಪತ್ತಿನ ಆರ್ಜನೆ, ಇದಿಷ್ಟೇ ನಿನ್ನ ಜೀವನದ ಮಹಾಗುರಿ ಅಂತಾದರೆ ನಿನ್ನ ಮೂಗಿಗೂ ಕಮ್ಮಾರನ ಹತ್ತಿರ ಇರತಕ್ಕಂತಹ ತಿದಿಯ ಚೀಲಕ್ಕೂ ಏನು ವ್ಯತ್ಯಾಸ ಅಂತ ಅವನು ಕೂಡ ಹಿಂಗಾಗ್ತಾನೆ. ಅದನ್ನು ತಿರುಗಿಸ್ತಾ ಇರ್ತಾನೆ, ಗಾಳಿ ಬರ್ತಾ ಇರ್ತದೆ, ಅಲ್ಲಿ ಬೆಂಕಿ ಉಂಡೆ ಉಳ್ತಾ ಇರ್ತದೆ, ಅದರಿಂದ ಕಮ್ಮಾರ ತನ್ನ ಲೋಹವನ್ನು ಬೆಂಡಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ನಿನ್ನ ಮೂಗಿಗೂ
ಅವನ ಚೀಲದಲ್ಲಿ ಬಂದ ಗಾಳಿಗೂ ವ್ಯತ್ಯಾಸ ಏನು? ಕಡೇ ಪಕ್ಷ ಅವನ ಆ ಗಾಳಿ ಉಂಟಲ್ಲ, ಒಂದು ಲೋಕವನ್ನಾದರೂ ಬಗ್ಗಿಸುವ ಕೆಲಸ ಮಾಡಿತ್ತು. ನೀನು ಬಗ್ಗಿದೆಯಾ? ಇಲ್ಲ. ಆಯ್ತಾ? ಮುಂದಕ್ಕೆ ಹೇಳ್ತಾರೆ, ಊರ ಹಂದಿ ನಾಯಿ ನರಿಗಳೂ ಪೂರೈಸಿಕೊಳ್ಳವೇ ತಮ್ಮ ತಮ್ಮ ಆಹಾರಗಳ. ಏನಯ್ಯ, ತಿನ್ನೋದು ಉಣ್ಣೋದು ಗಮ್ಮತ್ತು ಮಾಡೋದು ಮೋಜು ಮಸ್ತಿ ಅನ್ನುವಂಥದ್ದಷ್ಟೇ ಜೀವನದ ಪರಮೋದ್ದೇಶ ಅಂತ ಹೇಳಿದರೆ, ನಾಯಿಗಳು ತಿನ್ನೋದಿಲ್ವಾ? ಅವುಗಳು ಗಮ್ಮತ್ತು ಮಾಡೋದಿಲ್ವಾ? ನರಿಗಳು ತಿನ್ನೋದಿಲ್ವಾ? ಅವುಗಳು ಗಮ್ಮತ್ತು ಮಾಡೋದಿಲ್ವಾ? ನಮ್ಮದು ಮಾತ್ರವೂ ಸಂತಾನ ಹೆಚ್ಚಾಗೋದು, ನಮಗೊಂದು ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಇರ್ಬೋದು, ಅದಕ್ಕೆ ಅವಿಲ್ಲ ಅಂತ, ಆದರೆ ಅವುಗಳ ಸಂತಾನ ಹೆಚ್ಚಾಗೋದಿಲ್ವಾ? ಏನು ವ್ಯತ್ಯಾಸ ಇದೆ ನಿನಗೂ ನರಿಗೂ ನರನಿಗೂ? ವ್ಯತ್ಯಾಸ ಏನು ಬಂತು ಇಷ್ಟರಲ್ಲಿ ಬದುಕಿದರೆ? ಆ ಶುಕಾಚಾರ್ಯರ ಮಾತನ್ನು ಹೆಂಗೆ ಬಟ್ಟಿಳಿಸಿದ್ದಾರೆ ನೋಡಿ. ತರವಃ ಖಿನ್ನ ಜೀವಂತಿ ಭಸ್ತ್ರಾಃ ಖಿನ್ನ ಶ್ವಸಂತ್ಯುತ. ಏನು ಚಂದದ ಮಾತು. ಅದನ್ನು ಅದೇ ರೀತಿಯಾಗಿ ಕನ್ನಡದಲ್ಲಿ ಕನ್ನಡೀಕರಿಸ್ತಾ ನಮ್ಮ ಮುಂದೆ ಇಡ್ತಾ ಎಂಥ ದೊಡ್ಡ ಸಂದೇಶವನ್ನು ರಾಜರು ಕೊಡ್ತಾ ಇದ್ದಾರೆ. ಮುಂದಕ್ಕೆ ಹೇಳ್ತಾರೆ ನೋಡಿ, ಮೂಷಕನ ಬಿಲದಂತೆ ಹರಿಕತೆ ಕೇಳಿ ಸಂತೋಷಿಸದವನ ಕರ್ಣಗಳು ಅಂತ. ಈ ಕಿವಿ ಉಂಟಲ್ಲ, ಅದು ದೂರ ಕೇಳುತ್ತದೆ, ಮತ್ತೊಬ್ಬನ ಕಡೆಗೆ ಹೇಳ್ತಕ್ಕಂತಹ ನೆಗೆಟಿವ್ ಅಂಶಗಳನ್ನು ಕೇಳಲಿಕ್ಕೆ ಬಹಳ ರಂಗೀಟಾಗಿ ಕಾಯ್ತಾ ಇರ್ತದೆ, ಇನ್ನು ಏನೇನೋ ಮಾಡ್ತದೆ ಕಿವಿ. ರಾಜರು ಹೇಳ್ತಾರೆ, ಹರಿಕತೆಯನ್ನು, ಅದಕ್ಕೆ ಸಂಬಂಧಪಟ್ಟ ತತ್ವಗಳ ವಿಚಾರವನ್ನು ಕೇಳಲಿಕ್ಕೆ ಮೀಸಲಾಗದ ಕಿವಿ ಇದೆಯಲ್ಲ, ಅದು ಮೂಷಕನ ಬಿಲದಂತೆ ಅಂತ, ಒಂದು ಇಲಿಯ ಬಿಲದಂತೆ ವ್ಯರ್ಥಪ್ಪ, ಏನೇನೂ ಪ್ರಯೋಜನ ಇಲ್ಲ ಅಂತ. ಬರೀ ಎಲ್ಲೆರಡಿದೆ, ಅಲ್ಲೂ ಕೂಡ ಇದೆ, ಏನೇನು ವ್ಯತ್ಯಾಸ ಇಲ್ಲ, ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ಮತ್ತು ಶ್ರೀಶನ ಕ್ಷೇತ್ರಕ್ಕೆ ಹೋಗದ ಕಾಲುಗಳು ಪಾಷಾಣ ಪ್ರತಿಮೆ ಅಂಗರಿಗಳು ಅಂತ ಹೇಳಿಬಿಟ್ರು. ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮನಸ್ಸು ಮಾಡದ ವ್ಯಕ್ತಿಯ ಪಾದಗಳೇನಿದೆ, ದ್ವಂದ್ವಗಳು, ಎರಡು ಕಾಲುಗಳು ಉಂಟಲ್ಲ, ಅದಕ್ಕೂ ಕಲ್ಲಿನ ಮೂರ್ತಿಯಲ್ಲಿರತಕ್ಕಂಥ ಎರಡು ಕಾಲಿಗೂ ಏನೇನೂ ವ್ಯತ್ಯಾಸ ಇಲ್ಲ ಅಂತ ನೀನು ಹೇಳ್ತಾ ಇದ್ದಿ. ನಾನು ಮುಂದುವರೆದವ ಅಂತ ಭಾವಿಸ್ಕೊಂಡು ನೀನು ಏನು ನಡತೆಯನ್ನು ನಡೆಸಿ ತೋರಿಸ್ತಾ ಇದ್ದಿ. ನಿನ್ನನ್ನು ಎಷ್ಟು ಹಿಂದಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದರೆ, ಮತ್ತೆ ನೀನು ಮುಂದಕ್ಕೆ ಬರಲಿಕ್ಕೆ ಅದೆಷ್ಟು ಜನ್ಮ ತಾಳಬೇಕು ಭಗವಂತನೇ ಬಲ್ಲ ಅನ್ನುವಂಥ ರೀತಿಯಲ್ಲಿ ಅದ್ಭುತವಾಗಿ ಈ ರಾಜರು ಈ ಸಂಗತಿಯನ್ನು ತಿಳಿಸ್ತಾರೆ.